ಹಾಯ್ ಹೆಲೋ ವೆಲ್ಕಮ್ ಟು ನೀತು ಅನ್ನದ ಮನೆ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಯಮ್ಮಿ ಆಗಿರುವಂಥ ರವಾ ಇಡ್ಲಿ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು, ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಇಟ್ಟಿರೋದು ಇಂಗ್ರೀಡಿಯೆಂಟ್ಸು, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುವಂತಹ ರವಾ ಇಡ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಮತ್ತು ಯಾಕೆ ತಡ, ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕ್ಯಾರೆಟ್ ತುರಿ ಸ್ವಲ್ಪ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ನಾನು 2 ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಮಕ್ಕಳು ಇಷ್ಟಪಡ್ತಾರೆ ಅಂತ, ಬೇಡ ಅನ್ನೋರು ಸ್ವಲ್ಪ ತಗೊಳ್ಳಿ. ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೆ 1 ಅಥವಾ 2 ಇಟ್ಕೊಳ್ಳಿ ಸಣ್ಣಗೆ ಹಚ್ಕೊಂಡು. ಈಗ ನೋಡಿ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, ಇದಿಷ್ಟು. ಮತ್ತು ರವೆ ಬೇಕು ಫ್ರೆಂಡ್ಸ್. ರವೆ ಅಂದರೆ ಬಾಂಬೆ ರವೆ ಆದರೂ ಆಗಿರ್ಬೋದು, ಚಿರೋಟಿ ರವೆ ಆಗಿರ್ಬೋದು, ಬನ್ಸಿ ರವೆ ಆಗಿರ್ಬೋದು. ಯಾವುದೇ ರವೆ ತೊಗೊಂಡ್ರೂ ನಾವು ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇಡ್ಲಿ 2 ತಿನ್ನೋರು 4 ತಿಂತೀರಾ, ಅಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಉದುರಾಗಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಂಗೆ ತಿಳಿಸಿ ಹೇಗೆ ಬಂತು ಅಂತ. ಈಗ ನೋಡಿ, ಮೊಸರು, ನಾನು ಅರ್ಧ ಲೀಟ್ರ್ ಮೊಸರನ್ನ ಮನೆಯಲ್ಲೇ ಹೆಪ್ಪಾಕಿ ಮೊಸರು ಮಾಡ್ಕೊಂಡಿದ್ದೀನಿ, ಹಾಲಿಗೆ ಹೆಪ್ಪಾಕಿ. ಈಗ ನೋಡಿ, ಚೆನ್ನಾಗಿ ಮೊಸರಾಗಿದೆ ನಂದು. ಹಿಂದಿನ ದಿವಸ ನೈಟ್ ನಾನು ಹೆಪ್ಪಾಕಿದ್ದೆ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಮೊಸರು ನಿಮಗೆ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಅಂದರೆ 1 ಹಸಿಮೆಣ್ಸಿನ್ಕಾಯಿನ ಹಿಂದೆಗಡೆ ತುದಿ ಕಟ್ ಮಾಡಿ ಹಾಕಿಬಿಡಿ, ತುಂಬ ಚೆನ್ನಾಗಿ ಮೊಸರು ಬರುತ್ತೆ. ಇದು ಒಂದು ಮೊಸರು ಚೆನ್ನಾಗಿ ಆಗೋಕ್ಕೆ ಟಿಪ್ ಅಂತ ಹೇಳ್ತೀನಿ. ಈಗ ನೋಡಿ, ಈ ಮೊಸರು ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಉಪ್ಪು ಬೇಕಾಗುತ್ತೆ. ನೋಡೋಣ, ನಂತರ ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇಕಿದ್ರೆ ಹಾಕೋಬೋದು. ಬನ್ನಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ರವಾ ಇಡ್ಲಿ ಮಿಕ್ಸ್ ಇನ್ಸ್ಟ್ಯಾಂಟಾಗಿ ಮನೆಯಲ್ಲೇ ತಯಾರು ಮಾಡೋಣ ನಾವು. ಆ ಪ್ಯಾಕೆಟೆಲ್ಲ ತೊಗೊಂಡ್ರೆ ತುಂಬಾ ದುಡ್ಡು ಜಾಸ್ತಿ ಇದೆ ಪ್ಯಾಕೆಟ್ಗೆ. ಸೊ ಯಾಕೆ ವೇಸ್ಟ್ ಮಾಡೋದು, ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಇನ್ಸ್ಟ್ಯಾಂಟ್ ಮಿಕ್ಸ್ ಸಿಗೋದಕ್ಕಿಂತ ಚೆನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ನಾನು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಮತ್ತು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಿಟ್ಟಲಿ. ಸಾಸಿವೆ ಚಿಟ್ಲಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅದು ಬ್ರೌನಿಷ್ ಆಗಲಿ. ಸ್ವಲ್ಪ ಇದಕ್ಕೆ ನೀವು ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ, ಒಗ್ಗರಣೆ ಮಾಡುವಾಗ ಚೆನ್ನಾಗಿರುತ್ತೆ. ನನ್ನ ಹತ್ರ ಗೋಡಂಬಿ ಖಾಲಿ ಆಗಿದ್ದ ಕಾರಣ ನಾನು ಹಾಕ್ತಾಯಿಲ್ಲ. ನೀವು ಗೋಡಂಬಿ ಸೇರಿಸ್ಕೊಳ್ಳಿ, ಸಣ್ಣ ಸಣ್ಣಗೆ ಪೀಸ್ ಮಾಡಿ, ಬಾಯಿಗೆ ಸಿಗ್ತಿರುತ್ತೆ. ಕಾಯಿ ತುರಿ ಕೂಡ, ಕಾಯಿ ಹೋಳುಗಳನ್ನ ಸಣ್ಣ ಸಣ್ಣ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನನ್ನ ಮಕ್ಕಳಿರೋ ಕಾರಣ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಆಗ್ತಿಲ್ಲ, ನೀವು ಹಾಕ್ಕೊಳ್ಳಿ, ಇನ್ಕ್ಲೂಡ್ ಮಾಡಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಕರ್ಬೇವಿನ ಸೊಪ್ಪು ಮತ್ತು ಹಣ್ಣು ಮೆಣಸಿನ್ಕಾಯಿನ ಅಥವಾ ನೀವು ಹಸಿದು ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ರವೆ ತೊಗೊಳ್ಳಿ. ನಾನು ರವೆ ಈ ಲೋಟದಲ್ಲಿ 2 ಗ್ಲಾಸ್ ಆಗೋಷ್ಟು ತೊಗೊಂಡು, ಅಥವಾ 2.5, ನಿಮಗೆ ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ತೊಗೊಳ್ಳಿ. ನೋಡಿ, ನಾನು 2 ಗ್ಲಾಸ್ ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನಾವು ಇದನ್ನು 4 ಮೆಂಬರ್ಸ್ಗೆ ಮತ್ತು ಲಂಚ್ ಬಾಕ್ಸ್, 2 ಲಂಚ್ ಬಾಕ್ಸ್ ಅಂದರೆ 6 ಮೆಂಬರ್ಸ್ಗಾಗಷ್ಟು ನಾನು 2 ಲೋಟದಲ್ಲಿ, 2.25 ಲೋಟದಲ್ಲಿ ಮಾಡ್ತೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಉರಿರಿ, ಘಮ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ರವೆ ಸ್ಮೆಲ್, ಗಮ್ ಅಂತ ಸ್ಮೆಲ್ ಬರುತ್ತೆ, ರವೆ ಉರಿಯೋ ಸ್ಮೆಲ್ಲು. ಸ್ವಲ್ಪನೇ ಹುರಿದ್ರೆ ಸಾಕು, ಉಪ್ಪಿಟ್ಟಿಗೆ ಹುರಿದಷ್ಟು ಬೇಡ, ಯಾಕೆಂದರೆ ನಾವು ಇದನ್ನು ಬೇಯಿಸ್ತೀವಲ್ವ, ಸಾಕು. ಒಂದು 3 ಮಿನಿಟ್ಸ್, 2 to 3 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ ಇದು. ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಸಾಕು. ಸ್ವಲ್ಪ ಅದು ನಿಮಗೆ ಗೊತ್ತಾಗುತ್ತೆ ಘಮ ಬರ್ತಿದೆ ಅನ್ನುವಾಗ ಆಫ್ ಮಾಡಿ ಫ್ರೆಂಡ್ಸ್. ಮತ್ತು ಇದನ್ನು ನೆನೆಸಿಡಬೇಕು, ಕಾಯಿಸಬೇಕು, ವೇಟ್ ಮಾಡಬೇಕು ಅನ್ನೋ ಇದ್ದೇ ಇಲ್ಲ ಫ್ರೆಂಡ್ಸ್. ಆಗಿದ್ದು ಅದು ಸ್ವಲ್ಪ ತಣ್ಣಗೆ ಆಗಿದ ತಕ್ಷಣ ನಾವು ಮೊಸರು ಮಿಕ್ಸ್ ಮಾಡ್ಕೊಳ್ಳೋದೇ ಅಷ್ಟೇ ಫ್ರೆಂಡ್ಸ್. ಮೊಸರು ಮಿಕ್ಸ್ ಮಾಡಿ ಇಟ್ಟು ಒಂದು 5 ಮಿನಿಟ್ಸ್ ಇಟ್ಟರೆ ಅಷ್ಟೊತ್ತಿಗೆ ನಾವು ಇಡ್ಲಿ ಪ್ಲೇಟ್ಸ್ನ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಇದು ಸರಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ, 2.25 ಗ್ಲಾಸ್ ಆಗೋಷ್ಟು. ಈಗ ನಾನು 2.25 ಗ್ಲಾಸ್ ಅಥವಾ 2.5 ಗ್ಲಾಸ್ ಆಗೋಷ್ಟು ಮೊಸರು ತೊಗೊತೀನಿ. ಈಗ ನೀವು 1 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸ್ ಮೊಸರು ತೊಗೋಬೇಕು. ಈ ಹದದಲ್ಲಿ ಮಾಡಿ, ರವೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು. ಸ್ವಲ್ಪ ಸೋಡಾ ಹಾಕ್ಕೊತೀನಿ, ಬೇಕಿದ್ದರೆ ನೀವು ಹಾಕ್ಕೊಬೋದು, ಇಲ್ಲ ಅಂದ್ರೇನು ಅಷ್ಟೇ, ತುಂಬ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿ, ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬರೀ ಮೊಸರೇ ಆ್ಯಡ್ ಮಾಡಬೇಕು ಅಂತಿಲ್ಲ, ಮೊಸರಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಪರವಾಗಿಲ್ಲ ಫ್ರೆಂಡ್ಸ್, ಮೊಸರು ಸ್ವಲ್ಪ ಇದೆ ಅನ್ನೋರು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಕೂಡ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ. ನಾನು ನೀರು ಬದಲಾಗಿ ಸ್ವಲ್ಪ ಮಜ್ಜಿಗೆ ಉಳಿದಿತ್ತು, ಸೊ ಆ ಮಜ್ಜಿಗೆನ ವೇಸ್ಟ್ ಮಾಡೋದು ಯಾಕೆ ಅಲ್ವಾ, ಸೊ ನಾನು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು.
ಈಗ ನೋಡಿ ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ. ಸ್ವಲ್ಪ ನಾನು ಈಗ ನೋಡಿ ಸ್ವಲ್ಪ ಸೋಡಾ ಹಾಕ್ಕೊಂಡು ನಂತರ ನಾನು ವಾಟ್ರ್ ಆ್ಯಡ್ ಮಾಡ್ಕೋತೀನಿ. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಆಯಿತು, ಮತ್ತು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ನಾವು ಇಡ್ಲಿ ಪ್ಲೇಟ್ಸ್ ಎಲ್ಲ ಆಯಿಲ್ ಹಚ್ಕೊಳ್ಳೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಇದು. ಸೊ ಆವಾಗ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀರು ಬದಲು ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಬೋದು. ಬೇಡ ಅನ್ನೋರು ತಣ್ಣಗಿರೋ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಕಡೆ ಉಪ್ಪು ಚೆನ್ನಾಗಿ ಸೇರ್ಕೋಬೇಕು ಎಲ್ಲ ರವೆಗೆ. ಈಗ ನೋಡಿ ನಾನು ಮಜ್ಜಿಗೆ ಉಳಿದಿತ್ತು ಅನ್ನಲ್ಲ, 1 ಗ್ಲಾಸ್ ಆಗೋಷ್ಟು ಮಜ್ಜಿಗೆ, ನೀರು ಮಜ್ಜಿಗೆ ಇದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ಕೂಡ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಇದೆ. ಸೊ ಚೆನ್ನಾಗಾಗುತ್ತೆ, ವೇಸ್ಟ್ ಮಾಡಬಾರ್ದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಬರೀ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ದೋಸೆ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು, ತುಂಬ ಗಟ್ಟಿ ಬೇಡ ಫ್ರೆಂಡ್ಸ್. ಅದು ಬೆಂದಮೇಲೆ ಚೆನ್ನಾಗಾಗುತ್ತೆ. ಈ ಲೂಸ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ತೆಳ್ಳಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಬರಲ್ಲ, ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಒಂದು 2-3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ನ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡಿ. ಅಷ್ಟೊತ್ತಿಗೆ ನಾವು ಇಡ್ಲಿ ಪ್ಲೇಟ್ಸ್ ರೆಡಿ ಮಾಡ್ಕೊಂಡು ಬಿಡೋಣ ಬನ್ನಿ. ಆಯಿಲ್ ಹಚ್ಕೊಂಡು ಈಗ ನೋಡಿ ನಾನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ ಹಚ್ತಿದ್ದೀನಿ. ಸ್ವಲ್ಪ ನೀಟಾಗಿ ಆಯಿಲ್ ಹಾಕಿ ಫ್ರೆಂಡ್ಸ್, ಆವಾಗ ಇಡ್ಲಿ ಎಲ್ಲ ಬೆಂದ ನಂತರ ಅದೆಲ್ಲ ಕಟ್ಕೊಳ್ಳಲ್ಲ. ಸೈಡ್ಸ್ ಎಲ್ಲ ಕಡೆ ಹಚ್ಚಿ ನೋಡಿ, ಅದು ಉಳಿದಿರುತ್ತಲ್ವ ಅಲ್ಲಿ ಬರೀ ಇಡ್ಲಿ ಇದು ರೌಂಡೇ ಅಲ್ಲ, ಪಕ್ಕ ಕೂಡ ಹಚ್ಚಿ ಮೇಲ್ಗಡೆ ಎಲ್ಲ. ಸೊ ಆವಾಗ ನಿಮಗೆ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಅಷ್ಟೊತ್ತಿಗೆ ಮುಗೀತು. ನಾವು ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ ಹಾಕೋಷ್ಟೊತ್ತಿಗೆ ಇದಾಗುತ್ತೆ, ಸಾಕು. ತುಂಬ ವೆಯ್ಟ್ ಮಾಡೋದೇ ಬೇಡ. 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲೇ ಸಾಕು ನೆನೆಸೋದಿದು. ಇನ್ಸ್ಟ್ಯಾಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ನಾವು ಇದನ್ನು ನೆನೆಸ್ಕೊಂಡಿದ್ದ ತಕ್ಷಣ ರವೆ ಇಡ್ಲಿ ಮಾಡಿಕೊಡಿ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಏನು ಮಾಡೋದು ಬ್ರೇಕ್ಫಾಸ್ಟು ಅಂತ ಟೆನ್ಷನ್ ಬೇಡ, ಇದನ್ನು ಆರಾಮ್ಸೆ ಮಾಡಿಕೊಡ್ಬೋದು. ಮೊಸರು ಒಂದು ಇರಬೇಕಷ್ಟೇ ನಿಮಗೆ. ಈಗ ಬನ್ನಿ, ಇದನ್ನು ಇಡ್ಲಿ ಪ್ಲೇಟಿಗೆ ಹಾಕೋಕ್ಕೆ ಮುಂಚೆ ನಾವು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಒಂದು ಕೆಳಗಡೆ ಗೋಡಂಬಿ ಇಟ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಬೇಕಿದ್ರೂ ಇಡ್ಬೋದು. ಒಂದು ಟೊಮೆಟೊ ಗೋಡಂಬಿ ಇಟ್ಕೊಂಡ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಅದು ನಾನು ಸ್ಕಿಪ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳು ಟೊಮೆಟೊ ಹಾಕಿದರೆ ತಿನ್ನಲ್ಲ, ಸೊ ಗೋಡಂಬಿ ಖಾಲಿ ಆಗಿದೆ. ಸೊ ನಾನು ಅದೆರಡನ್ನು ಯೂಸ್ ಮಾಡ್ತಿಲ್ಲ, ನೀವು ಯೂಸ್ ಮಾಡ್ಕೊಳ್ಳಿ ತಿನ್ನೋರಿದ್ದರೆ, ತುಂಬ ಚೆನ್ನಾಗಿರುತ್ತೆ ಇನ್ನೂ. ಈಗ ನೋಡಿ ಕೆಳಗಡೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೀರು ಥರ, ತುಂಬ ನೀರು ಇರಬಾರ್ದು, ಮೀಡಿಯಮ್ಮಾಗಿ ಸ್ವಲ್ಪ ಅರಿಯೋ ಥರನೇ ಇರಬೇಕು. ಇದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಪರವಾಗಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ. ಆಮೇಲೆ ನಾವು ಕಟ್ ಮಾಡಿ ತೆಗೆಯುವಾಗ ನೀಟಾಗಿ ಶೇಪ್ ಬರುತ್ತೆ, ಇಡ್ಲಿ ಶೇಪು, ಭಯ ಬೇಡ. ಈಗ ಇದೇ ಥರ ನಾನು ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೊಂಡು ಇಡ್ತೀನಿ. ಇದನ್ನು ಯಾರು ತಿನ್ನಲ್ಲ, ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಏನೂ ಬೇಡ, ಬಾಯಿ ಸಿಗುತ್ತೆ ಅನ್ನೋರು ಕೆಲವರು ಇರ್ತಾರೆ. ಅಂಥವರು ಬರೀ ಇಡ್ಲಿ ಕೂಡ ಹಾಕ್ಕೊಳ್ಳಿ. ಬರೀ ಇಡ್ಲಿ ಮಿಕ್ಸ್, ಅದಕ್ಕೆ ಸಪ್ರೇಟ್ ಇದೆ ಇದು. ಬರೀ ಇಡ್ಲಿ ಕೂಡ ನೀವು ಹಾಕಿ ಇಟ್ಕೋಬೋದು. ಈಗ ನೋಡಿ ಎಲ್ಲನೂ ಪ್ಲೇಟ್ಸ್ಗೆ ಹಾಕಿ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇದನ್ನು ಒಂದು 7 to 8 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಒಳಗಡೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕು. ಅದಕ್ಕೂ ಮೇಲೆ ಬೇಯಿಸಿದ್ರೆ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ. 7 to 8 ಮಿನಿಟ್ಸಲ್ಲಿ ನಮ್ಮ ಇಡ್ಲಿ ರೆಡಿ ಆಗಿಬಿಡುತ್ತೆ. ರವಾಗೆ ಜಾಸ್ತಿ ಟೈಮ್ ಬೇಡ ಫ್ರೆಂಡ್ಸ್. ಈಗ ನೋಡಿ ನಾನು ಕಡಲೆಬೀಜ ಚಟ್ನಿ ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ. ಕಡಲೆಬೀಜ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹೋಳುಗಳು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣ್ಸಿನ್ಕಾಯಿ. ಇದು ಹೋಟೆಲಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಚಟ್ನಿ. ಇದನ್ನು ನಾನು ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಪುದೀನ ಸೊಪ್ಪು ಇದ್ದರೆ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಹೋಟೆಲಲ್ಲಿ ಸಿಗಂಗೆ ಸಿಗುತ್ತೆ ಇದು. ಈ ಥರ ಮಾಡಿ ನೋಡಿ. ಈಗ ನೋಡಿ ನನ್ನ ಚಟ್ನಿ ತಯಾರಾಗಿದೆ. ನೀವು ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ ಚಟ್ನಿ ಆಗುತ್ತೆ. ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ. ಸೊ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ. ನೋಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ರವಾ ಇಡ್ಲಿಗೆ. ಈ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ, ಕಡಲೆಬೀಜ ಚಟ್ನಿ ರವಾ ಇಡ್ಲಿ. ನೀವೇ ಹೇಳ್ತೀರಾ ಸೂಪರಾಗಿತ್ತು ಮ್ಯಾಮ್ ಅಂತ. ಖಂಡಿತ ರೆಸಿಪಿ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ನೋಡಿ ನಮ್ಮ ಇಡ್ಲಿ ಬೆಂದಾಗಿದೆ. 7 to 8 ಮಿನಿಟ್ಸ್ ಅಷ್ಟೇ ಬೇಯಿಸ್ತೀನಿ ಫ್ರೆಂಡ್ಸ್, ಜಾಸ್ತಿ ಬೇಯಿಸಿದರೆ ಇಡ್ಲಿ ಗಟ್ಟಿ ಬಂದುಬಿಡುತ್ತೆ ರವೆ ಇಡ್ಲಿ. ಈಗ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಡ್ಲಿ. ರವೆ ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ಈ ಇಡ್ಲಿ. ನಾನು ಯಾವಾಗಲೂ ಈ ಡಿಶ್ನ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಕೇಳೋ ಅಂಥ ಒಂದು ಬ್ರೇಕ್ಫಾಸ್ಟಲ್ಲಿ ಇದು ಒಂದು. ಖಂಡಿತ ನೀವು ಮಾಡಿ, ನಿಮ್ಮ ಮನೇಲೂ ಎಲ್ಲರೂ ಮತ್ತೆ ಮತ್ತೆ ಕೇಳ್ತಿರ್ತಾರೆ. ಈಗ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ, ನೋಡ್ತಿದ್ದಂಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ಥರ ಎಲ್ಲ ನಾವು ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ ಇದು ಪ್ಲೇನ್ ಇಡ್ಲಿ. ನಾನು ಪ್ಲೇನ್ ಇಡ್ಲಿ ಕೂಡ ಇಟ್ಟಿರ್ತೀನಿ, ಬೇಕು ಅನ್ನೋರು ಇರ್ತಾರಲ್ವ ಮನೆಯಲ್ಲಿ. ಸೊ ಅವಾಗ ಅದನ್ನು ಒಂದೊಂದು ಕೊಡ್ಬೋದು ಬೇಕಿದ್ದರೆ. ನೀವು ಆ ಥರನೂ ಮಾಡ್ಕೊಳ್ಳಿ, ಪ್ಲೇನು ಮಾಡ್ಕೊಬೋದು, ಈ ಥರನೂ ಮಾಡ್ಕೊಬೋದು. ಈಗ ನೋಡಿ ನಮ್ಮ ರವಾ ಇಡ್ಲಿ
ಎಷ್ಟು ಯಮ್ಮಿಯಾಗಿ ರೆಡಿ ಆಗಿದೆ. ಇದಕ್ಕೆ ಕಡಲೆಬೀಜ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ಎಲ್ಲರೂ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಯಮ್ಮಿ ಆಗಿರುವಂತಹ ಹೋಟೆಲ್ ಶೈಲಿಯ ಕಡಲೆಕಾಯಿ ಬೀಜ ಚಟ್ನಿ ಹಾಗೂ ಇನ್ಸ್ಟ್ಯಾಂಟ್ ಮನೆಯಲ್ಲಿ ಮಾಡಿರುವಂತಹ ಇನ್ಸ್ಟ್ಯಾಂಟ್ ರವಾ ಇಡ್ಲಿ ರೆಸಿಪಿ ರೆಡಿ. ನೋಡಿ ಹೇಗಿದೆ ಅಂತ ನಾನು ಓಪನ್ ಮಾಡ್ತಾಯಿದ್ದೀನಿ. ನಿಮಗೆ ನೋಡಿ ಒಳಗಡೆ ಎಷ್ಟು ಉದುರುದುರಾಗಿ ಇದೆ, ಮುರಿಯೋಕ್ಕಷ್ಟು ಸಾಫ್ಟಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮೋಟಿವೇಶನ್ ಆಗುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಮೋಟಿವೇಟ್ ಮಾಡುತ್ತೆ. ಖಂಡಿತ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಆದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.